ಮುಖದಲ್ಲಿ ಈ ನಗು ಶಾಶ್ವತವಾಗಿರ್ಬೇಕು ಅಂತಾನೆ ನಾನೀ ಮನೆಗೆ ಸೊಸೆ ಆಗಿದ್ದು ಅಕ್ಕ. ನಾನು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ. ಸರಿ, ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಳ್ಳೋದಾ ಅಥವಾ ಒಳಗೆ ಹೋಗೋದಾ? ಹಾಣ ಅಥರ್ವ, ವಿರಾಟ್, ಅಷ್ಟು ಬೇಗ ಒಳಗಡೆ ಹೋಗ್ಬೇಡಿ. ಹೊಸ್ಲತ್ತ ನಿಂತ್ಕೊಂಡಿರಿ, ಆರತಿ ಮಾಡಿ ಒಳಗಡೆ ಕರ್ಕೊಳ್ತಾರೆ. ಓಕೆ? ಸರಿ ಅಮ್ಮ. ಅಮ್ಮ ಬಾ. ನಾನೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅಂತ ನನ್ನ ಹೆಂಡತಿ ನನ್ನನ್ನು ಮನೆ ಗುಮಾಸ್ತನ ಥರ ನೋಡ್ತಾಳೆ. ಪಾಪ ಭವಾನಿನೂ ನನ್ನ ಹಾಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು. ಮುಂದೆ ಅವಳಿಗೆ ಯಾವ್ಯಾವ ರೀತಿ ಹಿಂಸೆ ಕೊಡ್ತಾರೋ ಆ ಭಗವಂತನೇ ಬಲ್ಲ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಜೀವನದಲ್ಲಿ ಏನೇನೋ ಕಷ್ಟಗಳು ದಾಟಿ ಕೊನೆಗೂ ನನ್ನ ಜೀವನದ ನಿಲ್ದಾಣಕ್ಕೆ ಬಂದು ನಿಂತಿದ್ದೀನಿ. ಜೊತೆಗೆ ನನ್ನ ತಂಗಿನೂ ಇದ್ದಾಳೆ. ಇನ್ಮೇಲೆ ನಾವಿಬ್ರು ಈ ಹೊಸ ಪ್ರಪಂಚದಲ್ಲಿ ಹೊಸ ಜೀವನ ಶುರು ಮಾಡ್ತಿದ್ದೀವಿ. ಇದೆಲ್ಲ ನೋಡೋಕ್ಕೆ ಅಪ್ಪ ಅಮ್ಮ ಇಬ್ಬರು ಜೊತೆಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ, ಅಪ್ಪನ ಆಶೀರ್ವಾದ ಆದರೂ ಸಿಕ್ತಲ್ಲ, ಅದೇ ಪುಣ್ಯ. ಅಕ್ಕನ ಜೀವನಕ್ಕೆ ರಕ್ಷಣೆ ಆಗಿರ್ಬೇಕು. ಯಾವ ಕೆಟ್ಟ ದೃಷ್ಟಿನೂ ಅವಳನ್ನ ತಾಕ್ಬಾರ್ದು. ಹಾಗೆ ನೋಡ್ಕೋಬೇಕು. ಇನ್ಮೇಲೆ ಈ ಮನೇಲಿ ಹೋರಾಡಕ್ಕೆ ಶಕ್ತಿ ಕೊಡು ದೇವ್ರೆ. ಧೈರ್ಯ ಕೊಡು. ಈ ವಸುಂಧರಾಗೆ ಸರಿಯಾಗಿ ಬುದ್ಧಿ ಕಲಿಸಿ ಮಂಗಳ ಆರತಿ ಮಾಡ್ತೀನಿ. ಯಾಕೆಲ್ರೂ ಇಲ್ಲೇ ನಿಂತಿದ್ದೀರಾ? ಆರತಿ ಯಾರು ಮಾಡ್ತಾರೆ? ತಂದೆ ಆಂಟಿ. ಅಪೇಕ್ಷಾ, ನೀನೇ ನಿಲ್ಲಿ. ಮದ್ವೆಗೆ ಅಂತ ಅಥರ್ವಂಗೆ ಏನೂ ಗಿಫ್ಟ್ ಕೊಡಕ್ಕಾಗ್ಲಿಲ್ಲ. ಅದೂ ಅಲ್ಲದೆ ಮದ್ವೆ ಮನೇಲಿ ಏನೇನೋ ಡಿಸ್ಟರ್ಬ್ ಆಯ್ತು. ಆದ್ರೆ ಥ್ಯಾಂಕ್ ಗಾಡ್ ಅಥರ್ವ ಇಷ್ಟಪಟ್ಟಿರೋ ಹುಡುಗಿ ಜೊತೆನೆ ಮದ್ವೆ ಆಯ್ತು. ಅದೇ ಸಂತೋಷ. ಆ ಸಂತೋಷನ ಈ ಹೊಸ ಜೋಡಿ ಜೊತೆ ಆರತಿ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಬಂದೆ. ಬರ್ಬಾರ್ದಾ ಆಂಟಿ? ಅಯ್ಯಯ್ಯೋ, ಇದು ನಿನ್ ಮನೆ, ನೀನ್ ಯಾವಾಗ ಬೇಕಿದ್ರೂ ಬರ್ಬೋದು. ಥ್ಯಾಂಕ್ಸ್ ಆಂಟಿ. ನಾನ್ ಆರತಿ ಮಾಡಿಸ್ಕೋಬೇಕಿತ್ತು, ಆದ್ರೆ ನಿನಗೆ ಆರತಿ ಮಾಡೋ ಗತಿ ಬಂದಿದೆ. ಆದ್ರೆ ಇದು ನಿನ್ ಜೀವನ ಬೆಳಗೋ ಆರತಿ ಅಲ್ಲ, ನಿನ್ ಜೀವನ ಸುಟ್ಟು ಭಸ್ಮ ಮಾಡೋ ಅಗ್ನಿ ಇದು. ಇದನ್ನ ನನ್ನ ಕೈಯಲ್ಲಿ ಹಿಡ್ದಿರೋದು ಬೆಳಗಕ್ಕಲ್ಲ, ಬೆಂಕಿ ಇಡೋಕೆ. ಆದಷ್ಟು ಬೇಗ ನಿಂಗಿಲ್ಲಿಂದ ಗೇಟ್ ಪಾಸ್ ಕೊಡ್ತೀನಿ. ವೇಟ್ ಅಂಡ್ ಸಿ.